Folks, welcome to Annapurneshwari Cars. This is your host Gagan. So today ನಮ್ಮ ಹತ್ರ ಆಲ್ಮೋಸ್ಟ್ ಅರೌಂಡ್ 20+ ವೆಹಿಕಲ್ಸ್ ಇದೆ. ಅದರದ್ದು ನಾನು ಡೀಟೇಲ್ಸ್ ಹಾಗೂ ಫೋಟೋ ಇದು ವೆಹಿಕಲ್ ನಿಮಗೆ ಕಂಪ್ಲೀಟ್ ಈ ವಿಡಿಯೋಲಿ ತೋರಿಸಿದ್ದೀನಿ. ಯಾರಿಗೆ ವೆಹಿಕಲ್ಸ್ ಬೇಕಿದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆ್ಯಂಡ್ ಪ್ಲೀಸ್ ಶೇರ್ ಮಾಡಿ. ಯಾರಿಗೆ ವೆಹಿಕಲ್ಸ್ ಬೇಕಿದ್ರು ನಮ್ಮನ್ನ ರೆಫರ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ವಾಟ್ ಐ ವಾಂಟ್ ಟೆಲ್ ಯು ಇಸ್ ದ್ಯಾಟ್ ನಿಮ್ಮ ವೆಹಿಕಲ್ ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರದೇ ವೆಹಿಕಲ್ ಸೆಲ್ ಮಾಡಬೇಕಂದ್ರೆ ಬೇರೆ ವೆಹಿಕಲ್ ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅಸ್. ನಮ್ಮಲ್ಲಿ ಪಾರ್ಕ್ ಆ್ಯಂಡ್ ಸೇಲ್ ಸ್ಟಾರ್ಟ್ ಮಾಡಿದ್ದೀವಿ. ಬಿಕಾಸ್ ವಿ ಡೀಲ್ ವಿತ್ ಓನ್ಲಿ ಕಸ್ಟಮರ್ ಟು ಕಸ್ಟಮರ್ ಬೇಸ್ಡ್ ವೆಹಿಕಲ್. ನಾವು ಕಸ್ಟಮರಿಂದ ತೊಗೊಂಡು ಕಸ್ಟಮರಿಗೆ ಸೆಲ್ ಮಾಡ್ತೀವಿ. ಸೊ ಇಟ್ಸ್ ಕಂಪ್ಲೀಟ್ಲಿ C2C ಬಿಸ್ನೆಸ್ ನಮ್ಮದು. ಸೊ ನಿಮ್ದು ಯಾವುದೇ ವೆಹಿಕಲ್ ಇದ್ದರೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಡ್ರಾಪ್ ಯುವರ್ ವೆಹಿಕಲ್ ಹಿಯರ್ ಫಾರ್ ಲೈಕ್ 10 to 15 days. ವಿತಿನ್ 10 to 15 ಡೇಸಲ್ಲಿ ನಾವು ವೆಹಿಕಲ್ ಸೆಲ್ ಮಾಡಿಕೊಡ್ತೀವಿ. ಪಾರ್ಕಿಂಗಿಗೆ ಯಾವುದೇ ಚಾರ್ಜಸ್ ಇರೋಲ್ಲ. ಸೆಲ್ ಆದರೆ 2% ಕಮಿಷನ್ ಇರುತ್ತೆ. ಆ್ಯಂಡ್ ಫಾರ್ ಶೋರ್ 100% ನಾವು ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆ್ಯಟ್ ಅ ಬೆಸ್ಟ್ ಪ್ರೈಸ್ ಗ್ಯಾರಂಟೀಡ್. ಆ್ಯಂಡ್ ಲೋನ್ಸ್ ಬಗ್ಗೆ ಹೇಳಬೇಕಂದ್ರೆ 2008ಇಂದ ನಾವು ಲೋನ್ ಮಾಡ್ತಾಯಿದ್ದೀವಿ. ಓನ್ಲಿ ಫಾರ್ ಸ್ವಿಫ್ಟ್ ಆ್ಯಂಡ್ I-10 2008 ಆದರೆ ಅಬೌವ್ 2012 ಲೆಟ್ ಇಟ್ ಬಿ ಎನಿ ವೆಹಿಕಲ್ ಲೋನ್ ಮಾಡಿಕೊಡ್ತೀವಿ. ವಿತಿನ್ 3 ವರ್ಕಿಂಗ್ ಡೇಸ್ ನಾವು ಲೋನ್ ಮಾಡಿಕೊಡ್ತೀವಿ. ಅದ್ರ ಬಗ್ಗೆ ಏನೂ ಟೆನ್ಷನ್ ಇಲ್ಲ. ಆ್ಯಂಡ್ ನೀವು ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿರೋ ಕಾರ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಆ್ಯಂಡ್ ಇಲ್ಲಿಲ್ಲದೇ ಕಾರ್ ನಿಮ್ಗೆ ಯಾವುದೇ ಬೇಕಾದರೂ ನಿಮಗೆ ಗೊತ್ತಿರೋದೇ ಯು ಕ್ಯಾನ್ ಕಾಲ್ ಮೀ ಅಪ್. ಇನ್ ಅ ಡೇಸ್ ಟೈಮ್ ನಾವು ಅರೇಂಜ್ ಮಾಡಿಕೊಡ್ತೀವಿ. ಅದ್ರ ಬಗ್ಗೆ ಸೆಕೆಂಡ್ ಥಾಟೇ ಇಲ್ಲ. ಆ್ಯಂಡ್ ನಮ್ಮ ಸರ್ವಿಸ್ ಬಗ್ಗೆ ಹೇಳಬೇಕಂದ್ರೆ 100% ಅಶ್ಯೂರೆನ್ಸ್ ಇರುತ್ತೆ. 6 months ವಾರಂಟಿ ಇರುತ್ತೆ ನಮ್ದು ಎಲ್ಲ ವೆಹಿಕಲ್ಗೂ ಇಂಜಿನ್ ಮೇಲೆ. ನೀವೇನು ಟೆನ್ಷನ್ ಮಾಡ್ಕೊಳಂಗಿಲ್ಲ. ಆ್ಯಂಡ್ ಇಫ್ ಯು ಹ್ಯಾವ್ ಯುವರ್ ಮೆಕ್ಯಾನಿಕ್ ನೀವು ಕರ್ಕೊಂಬಂದು ಚೆಕ್ ಮಾಡಿ ವೆಹಿಕಲ್ ತೊಗೊಬೋದು. ಅಲ್ಲಿ ತನಕ ಗ್ಯಾರಂಟಿ ಇರುತ್ತೆ. ಆ್ಯಂಡ್ ಪ್ರೈಸ್ ವೈಸ್ ಹೇಳಬೇಕಂದ್ರೆ ಇಟ್ ವಿಲ್ ಬಿ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ವ್ಯಾಲ್ಯೂ. ಪ್ರೈಸ್ ಚಾಲೆಂಜ್ ಮಾಡ್ತೀನಿ ನಾನು ಬೇರೆ ಶೋರೂಮ್ಗೆ ನಮ್ಮದು ಪ್ರೈಸಿಂಗ್. ತುಂಬ ಜನ ಕಮೆಂಟ್ ಮಾಡ್ತಾರೆ ಪ್ರೈಸ್ ಹೈ ಇದೆ ಅಂತ. ಬಟ್ ಬಾಸ್, ನೀವು ಸೋರ್ಸಿಂಗ್ ಮಾಡಿ ನೋಡಿ, ವೆಹಿಕಲ್ ಬೈ ಮಾಡಿ ನೋಡಿ, ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ತೊಗೊಳ್ಳೋರಿಗೆ ಎಷ್ಟು ಪ್ರೈಸ್ ಬಗ್ಗೆ ಗೊತ್ತಿರುತ್ತೋ ವೆಹಿಕಲ್ ಸೆಲ್ ಮಾಡೋರ್ಗೂ ಪ್ರೈಸಿಂಗ್ ಬಗ್ಗೆ ಅಷ್ಟೇ ಗೊತ್ತಿರುತ್ತೆ. ಸೊ ಅದರಿಂದ ನೀವು ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಯು ಕಮ್ ಆ್ಯಂಡ್ ಟಾಕ್ ಟು ಮೀ ಡೈರೆಕ್ಟ್ಲಿ. ವಾಟ್ ಎವರ್ ಇಸ್ ದ ಬೆಸ್ಟ್ ಪ್ರೈಸ್ ಐ ಕ್ಯಾನ್ ಗೆಟ್ ಯು ದ ವೆಹಿಕಲ್ ಆ್ಯಟ್. ನಾನು ಆ ಬೆಸ್ಟ್ ಪ್ರೈಸಿಗೆ ನಾನು ಸೆಲ್ ಆಗಲಿ ಬೈ ಆಗಲಿ ಮಾಡಿಸ್ತೀನಿ. ನಾಟ್ ಟು ವರಿ. ಆ್ಯಂಡ್ ವಿಡಿಯೋ ಎಂಡಲ್ಲಿ ಅಗೇನ್ ನಾನು ನಿಮಗೆ ತಿರ್ಗಾ ಸಿಗ್ತೀನಿ. ಫಾರ್ ನಾವು ವಿಡಿಯೋ ನೋಡಿ ವೆಹಿಕಲ್ಸ್ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ನೋಡಿ, ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಸೊ ನಮ್ಮ ನೆಕ್ಸ್ಟ್ ಕಾರ್ ಬಂದು ಸ್ವಿಫ್ಟ್ ZDI. ಇದು ZDI 2016 ಮಾಡೆಲ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಇದು ಫುಲ್ಲಿ ಲೋಡೆಡ್ ವೆಹಿಕಲ್. ನೀವು ನೋಡ್ಬೋದು ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಇದರಲ್ಲಿ. ಅಲಾಯ್ ವೀಲ್ಸ್ ಇದೆ. ಫುಲ್ ಟಯರ್ಸ್ ಕೂಡ ಚೆನ್ನಾಗಿದೆ. ಟಯರ್ಸು ನಾನು ತೋರಿಸ್ತೀನಿ ಒಂದ್ಸತಿ ನೋಡಿ. ಟಯರ್ಸ್ ಕೂಡ ಒಳ್ಳೆ ಕಂಡೀಷನಲ್ಲಿದೆ. ಗ್ರೇ ಕಲರ್ ವೆಹಿಕಲ್ ಇದು. ಸೊ ನೀವು ನೋಡೋದಾದರೆ ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಇದು ಸ್ವಿಫ್ಟ್ ZDI ವಿತ್ ABS ಆ್ಯಂಡ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ಲು. ನೋಡಿ, ನೀವು ಸೆನ್ಸರ್ಸ್ ಕೂಡ ನೋಡ್ಬೋದು. ಇಲ್ಲಿ ಸೆನ್ಸರ್ಸ್ ಇದೆ. ಸೊ ನಿಮಗೆ ನಾನು ಸ್ವಿಫ್ಟ್ ಬಗ್ಗೆ ಹೇಳೋದಾದರೆ ಇದು 2016 ZDI ಸೆಕೆಂಡ್ ಓನರು ಆ್ಯಂಡ್ ಡೀಸೆಲ್ ವೇರಿಯಂಟ್. ಇದು ಈ ವೆಹಿಕಲ್ ನಿಮಗೆ ಆಲ್ಮೋಸ್ಟ್ 6.5 ಕೋಟ್ ಮಾಡಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್. ಸೊ ಅಗೇನ್ ಇಂಟೀರಿಯರ್ಸ್ಗೆ ಹೋಗೋದಾದರೆ ಇದು ನೀವು ನೋಡ್ಬೋದು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ಲು. ಮಿರರ್ ಕಂಟ್ರೋಲ್ಸ್ ಇದೆ. 4 ಪವರ್ ವಿಂಡೋಸ್ ಬರುತ್ತೆ. ಸಿಂಗಲ್ ಟೋನ್ ಇಂಟೀರಿಯರ್ ಬರುತ್ತೆ. ಇದು ಬ್ಲ್ಯಾಕ್ ಕಲರ್. ಲೆದರ್ ಸೀಟ್ಸ್ ಕೂಡ ಇದೆ. ಆ್ಯಂಡ್ ಕಂಪ್ಲೀಟ್ಲಿ ಕಂಪ್ನಿ ಫಿಟ್ಟೆಡ್ ವೆಹಿಕಲ್ ಇದು. ಇದು ಬಂದು 1,08,000 ನೋಡಿದೆ. ನೀವು ನೋಡ್ಬೋದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಇದು ಬಂದು 6.5 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ಹಾಗೆ ನಾವು ನೆಕ್ಸ್ಟ್ ಕಾರ್ಗೆ ಹೋಗೋದಾದರೆ ಬಂದು ಇದು ವರ್ನಾ ಫ್ಲೂಡೆಕ್ 2012 ಮಾಡೆಲ್ ವರ್ನಾ ಫ್ಲೂಡೆಕ್. ಇದು ಅಗೇನ್ ದಿಸ್ ಇಸ್ ಆಲ್ಸೋ ಸೆಕೆಂಡ್ ಓನರ್ ವೆಹಿಕಲ್. ಆಸ್ ಯು ಕ್ಯಾನ್ ಸಿ ಇಟ್ಸ್ ಅ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಓನ್ಲಿ. ಸೊ ಇದು ಬಂದು ಬರ್ಗ್ಯಾಂಡಿ ಕಲರ್ ಆರ್ ಪರ್ಪಲ್, ವಾಟ್ ಎವರ್ ಯು ಕಾಲ್ ಇಟ್ ಆಸ್. ಅಗೇನ್ ಡೀಸೆಲ್ ವೆಹಿಕಲ್ ಇದು. ಸೊ ಈ ವೆಹಿಕಲ್ ಕೂಡ ಒಳ್ಳೆ ಕಂಡೀಷನಲ್ಲಿದೆ. ನೋಡ್ಬೋದು ವರ್ನಾ 1.6 ಇಂಜಿನ್ ಇದು. ಸೊ ಇದ್ರದ್ದು ಇಂಟೀರಿಯರ್ಸ್ ನೀವು ನೋಡೋದಾದರೆ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಫ್ಯಾಬ್ರಿಕ್ ಸೀಟ್ಸ್ ಕಂಪ್ನಿಯಿಂದಾನೇ ಬಂದಿರೋದು ಇದು.
ಆ್ಯಂಡ್ ಇದು ಬಂದು ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ವಿತ್ ABS ಆ್ಯಂಡ್ ಇದು ಸ್ಟೀರಿಂಗ್ ಕಂಟ್ರೋಲ್ಸ್ ಕೂಡ ಇದೆ, ಮಿರರ್ ಕಂಟ್ರೋಲ್ಸ್ ಕೂಡ ಇದೆ ಇದರಲ್ಲಿ. 4 ಪವರ್ ವಿಂಡೋಸ್ ಬರುತ್ತೆ, ಆಮೇಲೆ ಕೀ ಲಾಕ್ ಕೂಡ ಆಪ್ಷನ್ ಇದೆ, ವಿಂಡೋ ಲಾಕ್ ಆಪ್ಷನ್ ಇದೆ. ನೀವು ನೋಡ್ಬೋದು 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. 65,000 ಡ್ರಿವನ್ ಆಗಿದೆ. ಈ ವೆಹಿಕಲ್ನ ಬಂದು ನಾವು 4,80,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ಹಾಗೆ ನಮ್ಮ ನೆಕ್ಸ್ಟ್ ವೆಹಿಕಲ್ಗೆ ಹೋಗೋಣ, ದಟ್ ಈಸ್ I-20. ಸೊ ಇದು ಬಂದು 2010 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಇದು, ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಸೊ ಮೆರೂನ್ ಕಲರ್ ಸಿಂಗಲ್ ಓನರ್ ವೆಹಿಕಲ್, I-20 ಮ್ಯಾಗ್ನಾ ಇದು, ಮಿಡ್ ವೇರಿಯಂಟ್, K03 ಅಗೇನ್ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಸೊ ಈ I-20 ಇಂಟೀರಿಯರ್ಸ್ ನೀವು ನೋಡೋದಾದರೆ ಇದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಕೂಡ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಕಂಪ್ನಿಯಿಂದನೇ ಬಂದಿದೆ. ಸೊ ಈ ವೆಹಿಕಲ್ ಬಂದು ನಿಮಗೆ 1,05,000 ಡ್ರಿವನ್ ಆಗಿದೆ, ಪೆಟ್ರೋಲ್ ಇಂಜನ್. ಸೊ ನೋ ಇಶ್ಯೂಸ್, ಆರಾಮಾಗಿ ನೀವು 2 to 3 lakhs ತನಕನೂ ಆರಾಮಾಗಿ ಓಡಿಸ್ಬೋದು. ಪೆಟ್ರೋಲ್ ಇಂಜಿನೆಲ್ಲ ನಿಮಗೇನು ಪ್ರಾಬ್ಲಮ್ ಬರಲ್ಲ. ಸೊ ಈ ವೆಹಿಕಲ್ನ ನಾವು 3,45,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲು. 3.25 3.2 ಬಂದ್ರೂ ನಾವು ಕೊಟ್ಬಿಡ್ತೀವಿ ವೆಹಿಕಲ್ನ. ಸೊ ನೀವು ನೋಡ್ಬೋದು 2010 ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ, 1,05,000 ಓಡಿದೆ. ಅಗೇನ್ ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ವೆಹಿಕಲ್. ಅಗೇನ್ ಮೆರೂನ್ ಕಲರ್ ವೆಹಿಕಲ್, ದಟ್ ಈಸ್ ವ್ಯಾಗನಾರ್, ಮಾರುತಿ ಸುಜುಕಿ ವ್ಯಾಗನಾರ್, K41 ರಿಜಿಸ್ಟರ್ಡ್ ಇದು. ರಾಜರಾಜೇಶ್ವರಿ ವೆಹಿಕಲ್ಲು, ರಾಜರಾಜೇಶ್ವರಿ ನಗರ್. ಆ್ಯಂಡ್ ಒನ್ ಅಡ್ವಾಂಟೇಜ್ ವೆಹಿಕಲ್ ಏನೇನಂದರೆ ಕಸ್ಟಮರ್ಸ್ಗೆ ನ್ಯೂ ಟೈರ್ಸ್ ಹಾಕಿದ್ದಾರೆ. ಆ್ಯಂಡ್ ನಾಟ್ ಇವನ್ 10 ಕಿಲೋಮೀಟರ್ಸ್ ಓಡಿಲ್ಲ ಟೈರ್. ಅದು ಟೈರ್ ಹಾಕ್ಸಿ ಡೈರೆಕ್ಟ್ ನಮ್ಮ ಶೋರೂಮ್ಗೆ ಬಂದಿದೆ ವೆಹಿಕಲ್ಲು. ನೋಡ್ಬೋದು ಬಾಡಿ ಲೈನ್, ಎವ್ರಿಥಿಂಗ್ ಇಸ್ ಸೂಪರ್ ನೀಟ್, ಸೂಪರ್ ಕ್ಲೀನ್ ಆಗಿದೆ ವೆಹಿಕಲ್ ಇದು. ಸೊ ಇದು ಬಂದು ಈ ವೆಹಿಕಲ್ ಇಂಟೀರಿಯರ್ಸ್ ನೀವು ನೋಡೋದಾದರೆ ಇದು ಬಂದು AC ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ. ಸ್ವಲ್ಪ ಸೀಟ್ಸ್ ನಾಟ್ ಇನ್ ದಟ್ ಗುಡ್ ಕಂಡೀಷನ್, ಬಟ್ ನಾವು ಕಸ್ಟಮರ್ ಟು ಕಸ್ಟಮರ್ ವೆಹಿಕಲ್ ಮಾರೋದ್ರಿಂದ ಸೊ ವೆಹಿಕಲ್ ಮೈನರ್ ಇಶ್ಯೂಸ್ ಏನಾರು ಇದ್ದರೆ ಹಂಗೆ ಸೆಲ್ ಮಾಡಿರ್ತೀವಿ, ಏನೂ ಚೇಂಜ್ ಮಾಡಿರಲ್ಲ. ಕಂಪ್ಲೀಟ್ ಒರಿಜಿನಾಲಿಟಿ ಹೆಂಗಿರುತ್ತೆ ಹಂಗೆ ಇರುತ್ತೆ. 75,000 ಡ್ರಿವನ್ ಆಗಿದೆ. ಆ್ಯಂಡ್ ಆಲ್ಸೋ ನಿಮಗೆ ಸಿಸ್ಟಮ್ ಕೂಡ ಎಕ್ಸ್ಟ್ರಾ ಇದೆ ವಿತ್ ಡಿಸ್ಪ್ಲೇ ಸಿಸ್ಟಮು. ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಸೊ ಈ ವೆಹಿಕಲ್ ಬಂದು 2011 LXi ಮಾಡೆಲ್ ಇದು. ಇದು ಬಂದು ಸಿಂಗಲ್ ಓನರು ಆ್ಯಂಡ್ ಇದು 76,000 ಡ್ರಿವನ್ ಆಗಿದೆ. 3,25,000 ಕೋಟ್ ಮಾಡ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಇದು. ಕಂಪ್ಲೀಟಾಗಿ ನೀವು ನೋಡ್ಬೋದು, ಅಲಾಯ್ ವೀಲ್ಸ್ ಕೂಡ ಇದೆ ಆ್ಯಂಡ್ ಟೈರ್ಸ್ ಕೂಡ ಹೊಸದಿದೆ. ವರ್ತ್ ಬೈಯಿಂಗ್ ಅನ್ಸುತ್ತೆ ಈ ವೆಹಿಕಲ್ ಯಾರು ನೋಡ್ತಿದ್ರೆ. ಆ್ಯಂಡ್ ಸೊ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಟಾಟಾ ಇಂಡಿಗೋ TDI ಇಂಜಿನ್ ಇದು. ಇದು K51 ಯಲಹಂಕ ರಿಜಿಸ್ಟರ್ಡು, ಬ್ಯಾಂಗ್ಳೂರ್ ವೆಹಿಕಲೇ. ಇದು ಬಂದು 2005 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್ ಇದು. ಆ್ಯಂಡ್ 93,000 ನೋಡಿದೆ. ಅಲಾಯ್ ವೀಲ್ಸ್ ಇದೆ, ಟೈರ್ಸ್ ಕೂಡ ಇದರಲ್ಲೂ ಹೊಸದಿದೆ. ನೀವು ನೋಡ್ಬೋದು ಟೈರ್ಸ್ ಚೆನ್ನಾಗಿದೆ, ಒಳ್ಳೆ ಕಂಡೀಷನ್ ಇದೆ. ಬಾಡಿ ಕಿಟ್ ಇದೆ ಇದರಲ್ಲಿ. ಆ್ಯಂಡ್ ನೀವು ಇದು ನೋಡೋದಾದರೆ ಇದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಫ್ರಮ್ ಕಂಪ್ನಿ ಬಂದಿದೆ. ಆ್ಯಂಡ್ ಒನ್ ಮೋರ್ ಅಡ್ವಾಂಟೇಜ್ ಆಫ್ ದಿಸ್ ವೆಹಿಕಲ್ ಏನಂದರೆ, ಐಲ್ ಶೋ ಯು, ಇಟ್ಸ್ ದಟ್ ಹೆಡ್ ರೆಸ್ಟ್ TV ಬರುತ್ತೆ ಇದರಲ್ಲಿ. ಸೊ ಆಲ್ಮೋಸ್ಟ್ ನಿಮಗೆ ಡ್ರೆಸ್ TV ಬಂದೇನೆ ಆಲ್ಮೋಸ್ಟ್ 35,000 to 40,000 ಇದೆ, ವಿತ್ ಕನೆಕ್ಷನ್ ಎಲ್ಲ ನೀವು ಮಾಡಿಸ್ಕೊಬೇಕಂದ್ರೆ. ಅದು ಅಡ್ವಾಂಟೇಜ್ ಇದೆ ಈ ವೆಹಿಕಲಲ್ಲಿ. ಸೊ ಹಂಗೆ ನೋಡೋದಾದರೆ ನೀವು ಆಲ್ಮೋಸ್ಟ್ 1 lakhಗೆಲ್ಲ ಈ ವೆಹಿಕಲ್ ತೊಗೊಂಡಂಗಿರುತ್ತೆ. ಸೊ ಈ ವೆಹಿಕಲ್ ಬಂದು ನಾವು 1,40,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್. ಅಗೇನ್ ಡೀಟೇಲ್ಸ್ ಹೇಳ್ತೀನಿ. 2006 TDI 2005 TDI ಇಂಜಿನ್ ಇದು. ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದು. 92,000 ಡ್ರಿವನ್ ವೆಹಿಕಲ್ ಇದು. 1,40,000 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್. ಸೊ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಸ್ವಿಫ್ಟ್, ಮಾರುತಿ ಸುಜುಕಿ ಸ್ವಿಫ್ಟ್ ಇದು. ಇದು ಬಂದು 2008 ಮಾಡೆಲ್, VXi ವೇರಿಯಂಟ್ ಇದು. ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ. ಟೈರ್ಸ್ ಕೂಡ ಒಳ್ಳೆ ಕಂಡೀಷನಲ್ಲಿದೆ. ಬ್ಲ್ಯಾಕ್ ಕಲರ್ ಇದು, ಬ್ಲ್ಯಾಕ್ ಲವರ್ಸ್ಗೆ ಒಳ್ಳೆ ವೆಹಿಕಲ್ ಇದು.
ಇಂಟೀರಿಯರ್ಸ್ ನೀವು ನೋಡೋದಾದರೆ ಎ ಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಇದರಲ್ಲಿ ಏರ್ ಬ್ಯಾಗ್ಸ್ ಎಲ್ಲ ಏನೂ ಬರಲ್ಲ, ಮಿಡ್ ವೇರಿಯಂಟ್ ಇರೋದ್ರಿಂದ. ಗಾಡಿ ಒಳ್ಳೆ ಕಂಡೀಷನಲ್ಲಿರುತ್ತೆ ಆ್ಯಂಡ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. VXI ವೇರಿಯಂಟ್ ಇದು. ಕಂಪ್ನಿ ಸೀಟ್ಸೇ ಬರುತ್ತೆ, ಇದು ಕಂಪ್ನಿಯಿಂದ ಬಂದಿರೋದು. ಸೊ ನೀವು ಸೀಟ್ಸ್ ನೋಡಿದ್ರೆ ಹೇಳ್ಬೋದು ವೆಹಿಕಲ್ ಹೆಂಗೆ ಮೇಂಟೈನ್ ಆಗಿದೆ ಅಂತ. ವೆಹಿಕಲ್ ತುಂಬ ಚೆನ್ನಾಗಿದೆ. ಈ ವೆಹಿಕಲ್ ಬಂದು 2008 ಸೆಕೆಂಡ್ ಓನರ್ ವೆಹಿಕಲ್ ಇದು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ 78,000 ಡ್ರಿವನ್. ಇದನ್ನು ಬಂದು ನಾವು 2,80,000 ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ನಮ್ಮ ನೆಕ್ಸ್ಟ್ ಕಾರ್ ಬಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟಿಟಾನಿಯಮ್ಮು ಆಟೋಮೆಟಿಕ್ ವೇರಿಯಂಟ್. ಇದು ಪೆಟ್ರೋಲ್ ವೇರಿಯಂಟ್. ನೀವು ನೋಡ್ಬೋದು 2016 ಮಾಡೆಲ್ ವೆಹಿಕಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್, ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ಡ್ ವೆಹಿಕಲ್ ಇದು. ಅಲಾಯ್ ವೀಲ್ಸ್ ಬರುತ್ತೆ ಆ್ಯಂಡ್ ನೀವು ನೋಡ್ಬೋದು ಆಲ್ ಡೇ ರನ್ನಿಂಗ್ ಲೈಟ್ಸ್ ಕೂಡ ಇದೆ ಇದರಲ್ಲಿ. K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಗ್ರೇ ಕಲರ್, ಮೆಟಾಲಿಕ್ ಗ್ರೇ ಕಲರ್ ಇದು. ಸೊ ನೀವು ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ವೆಹಿಕಲ್ದು, ಆ್ಯಂಡ್ ಇಟ್ಸ್ ಆಲ್ಸೋ ಅಡ್ವೊಕೇಟ್ ಯೂಸ್ಡ್ ವೆಹಿಕಲ್ ಇದು. ಸೊ ಕಂಪ್ನಿ ಮೇಂಟೆನೆನ್ಸ್ ಮಾಡಿರ್ತಾರೆ. ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಅವರು. ಸೊ ಇದು ಬಂದು 2016 ಸೆಕೆಂಡ್ ಓನರ್ ವೆಹಿಕಲ್ ಇದು. ಟಿಟಾನಿಯಮ್ ಟಾಪ್ ಆ್ಯಂಡ್ ವೇರಿಯಂಟ್. ಸೊ ಇಂಟೀರಿಯರ್ಸ್ ನೀವು ನೋಡೋದಾದರೆ ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, 4 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಇದರಲ್ಲಿ. ABSಸು, ಅಲಾಯ್ ವೀಲ್ಸು ಎಲ್ಲ ಬರುತ್ತೆ. ಆ್ಯಂಡ್ ಇದು ಬಂದು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್, ಆಟೋಮೆಟಿಕ್ ವೇರಿಯಂಟ್. ನೀವು ನೋಡ್ಬೋದು ಇಲ್ಲಿ ಗೇರಿಂಗು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು ಬಂದು. 4 ಪವರ್ ವಿಂಡೋಸ್ ಕೂಡ ಬರುತ್ತೆ. ಇದು ಬಂದು 79,000 ಡ್ರಿವನ್ ವೆಹಿಕಲ್ ಇದು. ವೆಹಿಕಲ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಈ ವೆಹಿಕಲ್ನ ಬಂದು 6,40,000 ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಇದು. ಸೊ 2016 ಇಕೋ ಸ್ಪೋರ್ಟ್ಸ್ ಟಿಟಾನಿಯಮ್ ಪೆಟ್ರೋಲ್ ಆಟೋಮ್ಯಾಟಿಕ್ ವೇರಿಯಂಟ್ ಇದು. 6,40,000 ಕೋಟ್ ಮಾಡ್ತಾ ಇರೋದು. ಸ್ಲೈಟ್ ನೆಗೋಷಿಯಬಲ್. ಸೊ ಇದು ಬಂದು 2005 ಝೆನ್ ಇದು. ಸೊ ಝೆನ್ ಲವರ್ಸ್ ಯಾರೇ ಇದ್ದರೂ ನಿಮಗೆ ಝೆನ್ ಒಂದಿದೆ. ಬ್ಲ್ಯಾಕ್ ಕಲರ್, ತುಂಬ ಯೂತ್ಸ್ ಇಷ್ಟಪಡೋ ಕಲರ್ ಇದು. ನೀವು ನೋಡ್ಬೋದು ವೆಹಿಕಲ್ ಲಿಟ್ರಲಿ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಅಲಾಯ್ ವೀಲ್ಸ್ ಕೂಡ ಇದೆ, ಒಳ್ಳೆ ಟಯರ್ಸ್ ಇದೆ. ಆ್ಯಂಡ್ FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡಿಕೊಡ್ತೀವಿ ಈ ವೆಹಿಕಲ್ಗೆ ಪರ್ಟಿಕ್ಯುಲರ್ಲಿ. ನೀವು ನೋಡ್ಬೋದು. ಆ್ಯಂಡ್ ಇಂಟೀರಿಯರ್ಸ್ ನೀವು ನೋಡೋದಾದರೆ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ, ಹಿಂದೆ ವೈಂಡಿಂಗ್ ಬರುತ್ತೆ. ಸೀಟ್ಸ್ ಎಲ್ಲ ಒಳ್ಳೆ ಕಂಡೀಷನಲ್ಲಿದೆ. ಗಾಡಿ ತುಂಬ ರೆಫ್ಯೂಸ್ ಏನೂ ಆಗಿಲ್ಲ. ನೀವು ನೋಡ್ಬೋದು ಕಂಡೀಷನಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ರೆಫ್ಯೂಸ್ ಆಗಿಲ್ಲ ಅಂತ. ಆ್ಯಂಡ್ ಓಡಿರೋದು ಬಂದು ಇದು 80,000 ಓಡಿದೆ ಅಷ್ಟೇ ವೆಹಿಕಲ್ಲು. ಒನ್ಸ್ ಯು ಹ್ಯಾವ್ ಅ ಲುಕ್ ಎಟ್ ದ ವೆಹಿಕಲ್ ಯು ನೋ ವೆಹಿಕಲ್ ತುಂಬ ಯೂಸ್ ಆಗಿದೆಯಾ ಇಲ್ವಾ ಅಂತ. ಲೈಟ್ ಸ್ಕ್ರ್ಯಾಚಸ್, ಡೆಂಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವೇನು ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ವಿ ಪ್ರಿಫರ್ ಒರಿಜಿನಾಲಿಟಿ ಆಫ್ ದ ವೆಹಿಕಲ್. ಸೊ ಈ ವೆಹಿಕಲ್ ಬಂದು 2005 LXi ಇದು. ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ ಇದರಲ್ಲಿ. ಆ್ಯಂಡ್ ಈ ವೆಹಿಕಲ್ನ ಬಂದು ನಾವು 1,55,000 ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ಹಾಗೆ ಲೋ ಬಜೆಟ್ ಡೀಸೆಲ್ ವೆಹಿಕಲ್ ಬೇಕಂದ್ರೆ ನಮ್ಮ ನೆಕ್ಸ್ಟ್ ವೆಹಿಕಲ್ ಇದೆ ಬಂದು ಶೆವ್ರಲೆಟ್ ಬೀಟ್ ಇದು. ಇದು ಬಂದು LS ವೇರಿಯಂಟು. ಸಿಂಗಲ್ ಓನರ್ ಗಾಡಿ, ಒಬ್ಬರೇ ಯೂಸ್ ಮಾಡಿರೋ ಗಾಡಿ. ಟಯರ್ಸ್ ಕೂಡ ಒಳ್ಳೆ ಕಂಡೀಷನಲ್ಲಿದೆ, ನೀವು ನೋಡ್ಬೋದು. ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ನೋಡಿ. 2012 ಮಾಡೆಲ್ ಬೀಟ್ಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇಟ್ಟಿದ್ದಾರೆ. ಸೊ ಮೇಂಟೆನೆನ್ಸ್ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು ಬಂದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ. ಅಗೇನ್ ಇದೂ ಫ್ರಂಟೆಡ್ ಪವರ್ ವಿಂಡೋ, ಬ್ಯಾಕ್ ವೈಂಡಿಂಗ್ ಬರುತ್ತೆ. ಇಂಟೀರಿಯರ್ ಕಂಡೀಷನ್ ನೋಡಿದ್ರೆ ಹೇಳ್ಬೋದು ಗಾಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಆಗಿದೆ ಅಂತ. ಸೊ ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಈ ಗಾಡಿ ಬಂದು ನಿಮಗೆ ಓಡಿರೋದು 75,000, ಸಿಂಗಲ್ ಓನರ್ ವೆಹಿಕಲ್ ಇದು. ಸೊ ಈ ವೆಹಿಕಲ್ನ ಬಂದು ನಾವು 2,45,000 ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಇದು. ಒಳ್ಳೆ ಡೀಸೆಲ್ ಗಾಡಿ, ಲೋ ಬಜೆಟಲ್ಲಿ ಡೀಸೆಲ್ ಗಾಡಿ ಹುಡುಕ್ತಾಯಿದ್ರೆ ಒಳ್ಳೆ ಗಾಡಿ ಇದು. ಯಾರೇ ಇದ್ದರೂ ಫೋನ್ ಮಾಡಿ. ಅಗೇನ್ ನಾನು ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರು ಹಾಗೂ ಅಡ್ರೆಸ್ನ ನಾವು ಯಾವಾಗಲೂ ಹಾಕಿರ್ತೀವಿ. ಲೊಕೇಶನ್ ಕೂಡ ಅಲ್ಲೇ ಇರುತ್ತೆ. ಚೆಕ್ ಮಾಡಿ, ಕಾಲ್ ಮಾಡಿ. ಯಾವುದೇ ಬೇರೆ ವೆಹಿಕಲ್ ಬೇಕಿದ್ರೂ ನಮಗೆ ಕಾಲ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಮ ಪಾರ್ಕೆನ್ಸಲ್ಗೆ ಯಾವುದೇ ವೆಹಿಕಲ್ ಇದ್ದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ. 10 to 15 ಡೇಸಲ್ಲಿ ನಾವು ಸೆಲ್ ಮಾಡಿಕೊಡ್ತೀವಿ. ಸೊ ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ವೆಹಿಕಲ್, ದಟ್ ಇಸ್ ಬೊಲೆರೋ. ಮಹೀಂದ್ರ ಬೊಲೆರೋ ಇದು. ಇದು ಬಂದು SLX ವೇರಿಯಂಟು.
ನೀವು ನೋಡ್ಬೋದು ಗಾಡಿ ತುಂಬ ಒಳ್ಳೆ ಆರ್ಮಿ ಗ್ರೀನ್ ಕಲರು, ಟೈರ್ಸ್ ಕೂಡ ಒಳ್ಳೆ ಕಂಡೀಷನಲ್ಲಿದೆ. 2012 ಮಾಡೆಲು ಮಹೀಂದ್ರಾ ಬೊಲೆರೋ SLX ಇದು. ಸೊ ಈ ವೆಹಿಕಲ್ಲು ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಸೆಕೆಂಡ್ ಓನರ್ ವೆಹಿಕಲ್ ಇದು. 1,40,000 ಓಡಿದೆ. ಸೊ ಇಂಟೀರಿಯರ್ಸ್ ನೀವು ನೋಡೋದಾದರೆ ಇದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಸೊ ಪವರ್ ವಿಂಡೋಸ್ ಇದ್ರದ್ದು ಬಂದು ಇಲ್ಲಿ ಬರುತ್ತೆ. ಸೊ ನಿಮಗೆ ಡೋರ್ ಹ್ಯಾಂಡಲಲ್ಲಿ ಇರೋಲ್ಲ, ನೋಡ್ಬೋದು. ಆ್ಯಂಡ್ ಡಿಜಿಟಲ್ ಮೀಟ್ರ್ ಕೂಡ ಬಂದಿದೆ ಬೊಲೆರೋಗೆ. ಸೊ ಫೇಸ್ ಲಿಫ್ಟ್ ವೇರಿಯಂಟ್ ಇದು. ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಈ ವೆಹಿಕಲ್ನ ಬಂದು ನಾವು 4,25,000 ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ಬನ್ನಿ ನಮ್ಮ ನೆಕ್ಸ್ಟ್ ವೆಹಿಕಲ್ಗೆ ಹೋಗೋಣ. ಸೊ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು XUV 500 W10 ವೇರಿಯಂಟ್. ಇದು ಬಂದು ಟೈಪ್ 2 XUV ಇದು. ನಿಮ್ಗೆ ನೋಡ್ಬೋದು ಇಲ್ಲಿ ಸನ್ ರೂಫ್ ಇದೆ. ಸೊ XUV W10 ಇದು. ಕೀಲೆಸ್ ಎಂಟ್ರಿ ಕೂಡ ಇದೆ ಅಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಕಂಪ್ಲೀಟ್ ಲೆದರ್ ಇಂಟೀರಿಯರ್ ಬರುತ್ತೆ ಇದು XUV W10ಅಲ್ಲಿ. ನೋಡ್ಬೋದು ಸನ್ ರೂಫ್ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ, ಸನ್ ರೂಫ್ ಇದೆ. ಆ್ಯಂಡ್ ಇದು ಹಿಲ್ ಅಸಿಸ್ಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಸ್ಟಾರ್ಟ್ ಸ್ಟಾಪ್ ಇದೆ. ಸಿಸ್ಟಮ್ ಕೂಡ ಅಪ್ಗ್ರೇಡ್ ಆಗಿದೆ W10ಅಲ್ಲಿ ನೀವು ನೋಡ್ಬೋದು. ಸ್ಟೀರಿಂಗ್ ಕಂಟ್ರೋಲ್ಸ್ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ XUV. ಆ್ಯಂಡ್ ಆಲ್ಸೋ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಎಕ್ಸೆಪ್ಟ್ ದಟ್ ಫ್ರಂಟ್ ವಿಂಡ್ಶೀಲ್ಡ್ ಕಟ್ ಆಗಿದೆ. ಅದು ಬಂದು ಲೈಕ್ ಕಸ್ಟಮರ್ ಬಂದಾಗ ಅವ್ರಿಗೆ ತೋರಿಸಿ ನಾವು ಚೇಂಜ್ ಮಾಡಿಕೊಡ್ತೀವಿ. ಸೊ ಇದು ಬಂದು ಅಲಾಯ್ ವೀಲ್ಸ್ ಕೂಡ ಇದೆ ಇದರಲ್ಲಿ, ನೀವು ನೋಡ್ಬೋದು. ಸೊ ಈ ವೆಹಿಕಲ್ ಬಂದು 2017 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್ ಇದು. ಥರ್ಡ್ ಓನರ್ ಇದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ವೆಹಿಕಲಲ್ಲಿ. ಆ್ಯಂಡ್ ಈ ವೆಹಿಕಲ್ನ ಬಂದು 12,95,000 ಕೋಟ್ ಮಾಡ್ತಾ ಇರೋದು. ಸ್ಲೈಟ್ ನೆಗೋಷಿಯಬಲ್ ಇದು. ಫುಲ್ಲಿ ಲೋಡೆಡ್ XUV 500. ತುಂಬ ಜನ ಕೇಳ್ತಿದ್ರೆ XUV 500 ಬೇಕು ಅಂತ. ಸೊ ಫೈನಲಿ ಇಟ್ಸ್ ಇಯರ್. ಟೈರ್ ಕಂಡೀಷನ್ ಕೂಡ ನೋಡ್ಬೋದು ಚೆನ್ನಾಗಿದೆ. ಸೊ ಒಳಗಡೆಯಿಂದ ನಿಮಗೆ ರೇರ್ ವ್ಯೂ ಕೂಡ ಕೊಡ್ತೀನಿ. ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಸೊ ಅದು ಬಂದು ಲಾಸ್ಟ್ ಸೀಟು, ಅಲ್ಲೂ ಕೂಡ ಸ್ಪೇಸ್ ಚೆನ್ನಾಗಿದೆ. ನೋಡ್ಬೋದು. ಸೊ ಬನ್ನಿ ನಮ್ಮ ನೆಕ್ಸ್ಟ್ ವೆಹಿಕಲ್ಗೆ ಹೋಗೋಣ. ದಟ್ ಈಸ್ ಇದು ಹೋಂಡಾ ಸಿವಿಕ್. ಮೆನಿ ಯಂಗ್ಸ್ಟರ್ಸ್ ಕೇಳ್ತಾ ಇದ್ರು ಹೋಂಡಾ ಸಿವಿಕ್ ಬೇಕು ಸರ್ ಅಂತ. ಫೈನಲಿ ಬಂದಿದೆ ಸರ್. ಯಾರೇ ಬೇಕಿದ್ರು ಕಾಂಟ್ಯಾಕ್ಟ್ ಮಾಡಿ. ಅಲಾಯ್ಸ್ನ ಬ್ಲ್ಯಾಕ್ ಪೇಂಟ್ ಮಾಡಿರೋದು ಅಷ್ಟೇ. ಇಟ್ಸ್ ಅಗೇನ್ ಕಂಪ್ನಿ ಅಲಾಯ್ಸ್ ಇದು. ಟೈರ್ಸ್ ಕಂಡೀಷನ್ ನೋಡ್ಬೋದು ಚೆನ್ನಾಗಿದೆ. ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಇದು ಬಂದು 2008 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್ ಇದು. ನೋಡ್ಬೋದು ವೆಹಿಕಲ್ ಅಂತೂ ಮಿಂಟ್ ಕಂಡೀಷನಲ್ಲಿದೆ. ಮೆಟಾಲಿಕ್ ಗ್ರೇ ಕಲರ್ ಇದು. ಸೊ ಇಂಟೀರಿಯರ್ಸ್ ನೀವು ನೋಡೋದಾದರೆ ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ಲೆದರ್ ಸೀಟ್ಸ್ ಕಂಪ್ನಿಯಿಂದಾನೇ ಬರುತ್ತೆ ಸಿವಿಕ್ಗೂ. ಸೊ ನೀವು ನೋಡ್ಬೋದು ಒಳ್ಳೆ ಕಂಡೀಷನ್. ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಸ್ಟೇರಿಂಗ್ ಕಂಟ್ರೋಲ್ಸ್ ಬರೋಲ್ಲ ಅಷ್ಟೇ ಇದರಲ್ಲಿ. ಆ್ಯಂಡ್ ನೀವು ನೋಡೋದಾದರೆ ಇದು 4 ಪವರ್ ವಿಂಡೋಸ್ ಬರುತ್ತೆ. ಮಿರರ್ ಕಂಟ್ರೋಲ್ಸ್ ಕೂಡ ಇದೆ ಇದರಲ್ಲಿ. ಈ ವೆಹಿಕಲ್ ಬಂದು 2008 ಥರ್ಡ್ ಓನರ್ ವೆಹಿಕಲ್ ಇದು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 1,25,000 ನೋಡಿದೆ. ಪೆಟ್ರೋಲ್ ಇಂಜಿನ್, ನೋ ಇಶ್ಯೂಸ್, ಆರಾಮಾಗಿ ಓಡಿಸ್ಕೊಬೋದು ನೀವು. 3,15,000 ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಇದು. ನೆಕ್ಸ್ಟ್ ವೆಹಿಕಲ್ ಒಳಗಡೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ, ಯಾಕಂದರೆ ಇಲ್ಲಿ ಜಾಗ ಇಲ್ಲ ಈ ವೆಹಿಕಲ್ ಇಂಟೀರಿಯರ್ಸ್ ತೋರ್ಸೋಕ್ಕೆ ನಿಮಗೆ. ಸೊ ಆದಷ್ಟು ನಾವು ಇದರಲ್ಲೇ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ದಿಸ್ ಇಸ್ ಅನ್ ಇನೋವಾ 2009 ಮಾಡೆಲ್ ಇನೋವಾ ಇದು. ಥರ್ಡ್ ಓನರ್ ಇನೋವಾ. ಆ್ಯಂಡ್ 6+1 ಸೀಟರ್ ವೆಹಿಕಲ್ ಇದು. ಬಕೆಟ್ ಸೀಟ್ಸ್ ಬರುತ್ತೆ ಮಧ್ಯ. ಸೊ ವೆಹಿಕಲ್ ಲಿಟ್ರಲಿ ಒಳಗಡೆ ಒಳ್ಳೆ ಕಂಡೀಷನಲ್ಲಿದೆ. ಏನೂ ಇಶ್ಯೂಸ್ ಇಲ್ಲ ವೆಹಿಕಲಲ್ಲಿ. ತೊಗೊಂಡು ಡ್ರೈವ್ ಮಾಡ್ಬೋದು, ಆ ಕಂಡೀಷನಲ್ಲಿದೆ. ಇಟ್ಸ್ ಅ ಮೆರೂನ್ ಕಲರ್ ವೆಹಿಕಲ್. KF41 ಅಗೇನ್ ರಾಜರಾಜೇಶ್ವರಿ ನಗರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಲೆಟ್ ಮೀ ಗಿವ್ ಯು ದ ಫ್ರಂಟ್ ವ್ಯೂ ಆಫ್ ದ ವೆಹಿಕಲ್. ಇದ್ರದ್ದು ಫ್ರಂಟ್ ವ್ಯೂ ನೋಡೋದಾದರೆ 2009 ಮಾಡೆಲ್ ಇನೋವಾ V ವರ್ಷನ್ ಟಾಪ್ ಆ್ಯಂಡ್ ವೇರಿಯಂಟ್ ಇದು.
ಈ ವೆಹಿಕಲ್ನ ಬಂದು ನಾವು 5,95,000 ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಇದು. ಇಂಟೀರಿಯರ್ ಆಲ್ರೆಡಿ ನಾನು ತೋರಿಸಿದ್ದೀನಿ. ಇದರಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ನಾನು ಹಿಂದೆಯಿಂದ ತೋರಿಸಿದ್ದೀನಿ. ಬಟ್ ಇದರಲ್ಲಿ ಫೀಚರ್ಸ್ ಬಂದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಸೊ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಟೊಯೋಟಾ ಇನೋವಾ. ಇದು ಇನೋವಾ ವಿ ವರ್ಷನ್ 2009 ಹಾಗೂ 10 ರಿಜಿಸ್ಟರ್ಡ್ ವೆಹಿಕಲ್ ಇದು. ಸೊ ಅನದರ್ ಇನೋವಾ. ಸೊ ಇದರಲ್ಲಿ ಸೇಮ್ ಫೀಚರ್ಸ್ ಬರುತ್ತೆ. ಇಂಟೀರಿಯರ್ಸ್ ಕೂಡ ಸೇಮ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ, ಆ್ಯಸ್ ಇಟ್ ಈಸ್ ಇದೆ. ಎಕ್ಸೆಪ್ಟ್ ಸೀಟ್ ಕವರ್ಸ್ ಇದರಲ್ಲಿ ಚೇಂಜ್ ಆಗಿದೆ. ಬಟ್ ಕಂಪ್ಲೀಟ್ಲಿ ಸೇಮ್ ಬರುತ್ತೆ. ಇದರಲ್ಲಿ ಏನಿದೆ ಅದರಲ್ಲೂ ಲಾಸ್ಟ್ ಇನೋವಲ್ಲಿ ಅದೇ ಇರುತ್ತೆ. ಸೊ ಇದು ಬಂದು AC ಪವರ್ ಸ್ಟೀರಿಂಗ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಏರ್ ಬ್ಯಾಗ್ಸು, ಡ್ಯುಯಲ್ ABS ಎಲ್ಲ ಬಂದುಬಿಡುತ್ತೆ. ಇದರಲ್ಲಿ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್. ಸೊ ಆ ವೆಹಿಕಲ್ ಬಂದು 6+1 ಇತ್ತು. ಇದು 7+1 ಸೀಟ್ರ್. ಇದು ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ವೆಹಿಕಲ್. ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಇದರಲ್ಲಿ. ಸೀಟ್ಸ್, ಟೈರ್ಸ್ ಕೂಡ ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿದೆ. ಟೊಯೋಟಾ ಇನೋವಾ ಇದು ಬಂದು 2009 ಹಾಗೂ 10 ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದನ್ನು ನಾವು 7 lakh ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಇದು. 9, 10 ಸೆಕೆಂಡ್ ಓನರು 1,30,000 ನೋಡಿದೆ ಇದು. ಸೊ ಬನ್ನಿ ನಮ್ಮ ನೆಕ್ಸ್ಟ್ ಹಾಗೂ ಲಾಸ್ಟ್ ವೆಹಿಕಲ್ಗೆ ಹೋಗೋಣ. ದಟ್ ಈಸ್ ಹೋಂಡಾ ಸಿಟಿ ZX GXI ವೇರಿಯಂಟ್. ಇದು 2008 ಸೆಕೆಂಡ್ ಓನರ್ ವೆಹಿಕಲ್. ಇದು AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಬರುತ್ತೆ. ಆಲ್ 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಹೋಂಡಾ ಸಿಟಿ ತುಂಬ ಜನ ಕೇಳ್ತಿದ್ರು. ಹೋಂಡಾ ಸಿಟಿ ಕೂಡ ಬಂದಿದೆ ವೀಕ್ಷಕರೇ. ನೀವು ಬರ್ಬೋದು, ಚೆಕ್ ಮಾಡ್ಬೋದು. ವೆಹಿಕಲ್ ಟೆಸ್ಟ್ ಡ್ರೈವ್ ಕೂಡ ಇರುತ್ತೆ. ಗಾಡಿ ಚೆನ್ನಾಗಿರುತ್ತೆ. ನಮ್ಮಲ್ಲಿ 6 months ವಾರಂಟಿ ಇರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ವೆಹಿಕಲ್ ಬಂದು 2008 ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದನ್ನು ನಾವು 2,50,000 ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಇದು. 2008 ಸೆಕೆಂಡ್ ಓನರು. ಆಲ್ಮೋಸ್ಟ್ ಅರೌಂಡ್ 90,000 ನೋಡಿದೆ ವೆಹಿಕಲ್ಲು. ಬಟ್ ಮಿಂಟ್ ಕಂಡೀಷನಲ್ಲಿದೆ. ವೆಲ್ಕಮ್ ಬ್ಯಾಕ್ ಫೋಕ್ಸ್. ಯಾವಾಗಲೂ ನಾನು ವೀಡಿಯೋ ಎಂಡಲ್ಲಿ ಮಾತಾಡ್ತೀನಿ. ಸೊ ಅಗೇನ್ ನೀವೆಲ್ಲ ವೆಹಿಕಲ್ದು ಡೀಟೇಲ್ಸ್ ನೋಡಿದ್ರಿ. ಇನ್ನಷ್ಟು ವೆಹಿಕಲ್ಸ್ ಇದೆ, ಬಟ್ ಅದೆಲ್ಲ ಯಾರ್ಡಲ್ಲಿರುತ್ತೆ. ನಾನು ಕ್ಯಾಟ್ಲಾಗ್ ನಂಬರ್ ಕೂಡ ಹಾಕಿರ್ತೀನಿ, ವಾಟ್ಸಪ್ ಕ್ಯಾಟ್ಲಾಗ್. ಅದರಲ್ಲಿ ಎಲ್ಲ ವೆಹಿಕಲ್ದು ಲಿಸ್ಟಿಂಗ್ ಇರುತ್ತೆ. ನಮ್ಮಲ್ಲಿ ಶೋರೂಮಲ್ಲಿ ಎಷ್ಟು ವೆಹಿಕಲ್ ಫಿಲ್ ಆಗೋಕ್ಕಾಗುತ್ತೆ ಅಷ್ಟದ್ದು ಮಾತ್ರ ನಾವಿಲ್ಲಿ ತೋರಿಸಿರ್ತೀವಿ. ಆ್ಯಂಡ್ ಇದಲ್ಲದೆ ನಿಮಗೆ ಯಾವುದೇ ಬೇರೆ ವೆಹಿಕಲ್ಸ್ ಬೇಕಾಗಿದ್ದರೂ ನೀವು ಎಲ್ಲರಿಗೂ ಗೊತ್ತಿರೋದೇ, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆ್ಯಂಡ್ ವಿತಿನ್ ಅ ಡೇ ಆರ್ 2 ನಾವು ಅರೇಂಜ್ ಮಾಡಿಕೊಡ್ತೀವಿ ನಿಮಗೆ. ಆ್ಯಂಡ್ ಲೋನ್ಸ್ ನಿಮಗೆಲ್ಲರಿಗೂ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಲೋನ್ಸ್ ಬಗ್ಗೆ. ಸೊ ಲೋನ್ಸ್ದೇನು ಐ ಗೆಸ್ ಡೌಟ್ಸ್ ಇಲ್ಲ ಅಂತ ನಿಮಗೆ. ಯಾವುದೇ ವೆಹಿಕಲ್ ಡೀಟೇಲ್ಸ್ ಬೇಕಿರೋ ತಿರ್ಗಾ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದ್ದೇ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಾವು ದಸರಾದು ನಿಮಗೆ ಆಫರ್ ಪ್ರಕಾರ ನಾವು ಪ್ರೈಸ್ ಕಡಿಮೆ ಮಾಡಬೇಕು, ಅದನ್ನು ಮಾಡ್ತೀವಿ. ಬನ್ನಿ, ವೆಹಿಕಲ್ ನೋಡಿ ತೊಗೊಳ್ಳಿ. ಆ್ಯಂಡ್ ಒನ್ ಆಫ್ ದಿ ಟ್ರಸ್ಟೆಡ್ ಡೀಲರ್ಸ್ ಥರ ಅಂದ್ಕೊಂಡಿದ್ದೀವಿ ನಾವು ನಮ್ಮನ್ನ. ಆ್ಯಂಡ್ ವಿ ವಿಲ್ ಗಿವ್ ಆರ್ 100% ವೆನ್ ಇಟ್ಸ್ ಕಮಿಂಗ್ ಟು ಅವರ್ ಸರ್ವಿಸ್. ನಾವು 100% ನಮ್ಮ ಸರ್ವಿಸ್ ಕೊಡ್ತೀವಿ. ಆ್ಯಂಡ್ ವೆಹಿಕಲ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಹತ್ರ. ಅದನ್ನು ನಾವು 100% ಅಶ್ಯೂರ್ ಮಾಡ್ತೀವಿ ನಿಮಗೆ. ಆ್ಯಂಡ್ ಇಫ್ ಎನಿಥಿಂಗ್ ಎಲ್ಸ್ ಯು ಕ್ಯಾನ್ ಆಲ್ವೇಸ್ ಕಾಲ್ ಮೀ. ವೀಡಿಯೋನ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮದೆಲ್ಲ ಅಪ್ಡೇಟ್ಸ್ ಕೂಡ ನಾವು ಈ ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರಿಗೆ ಯಾರಿಗೇ ಬೇಕಿದ್ದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ವಿಸಿಟ್ ಮಾಡಿ ಶೋರೂಮ್ನ. ವಿ ಟಾಕ್ ಮೋರ್ ವೆನ್ ಯು ಮೀಟ್ ಯು.